ಸ್ನೇಹಿತರೆ, ಇವತ್ತು ನಾನು ಫಿನ್ಲೆಂಡ್ನ ಕ್ಯಾಪಿಟಲ್ ಆಗಿರುವಂತಹ ಹೆಲ್ಸಿಂಕಿಯಲ್ಲಿದ್ದೇನೆ. ಹೆಲ್ಸಿಂಕಿಯ ಫಿನ್ಲೆಂಡ್ನ ಕ್ಯಾಪಿಟಲ್ ಹೆಲ್ಸಿಂಕಿಯಲ್ಲಿ ಈ ದೇಶದ ಪಾರ್ಲಿಮೆಂಟ್ ಇದೆ. ಈ ದೇಶದ ಪಾರ್ಲಿಮೆಂಟ್ ಇಲ್ಲಿರೋ ಎದುರುಗಡೆ ನನ್ನ ಹಿಂದೆ ಇರುವಂತದ್ದು ಇದು ಪಾರ್ಲಿಮೆಂಟ್. ಇಲ್ಲಿ ಸುಮಾರು 200 ಜನ ಸಂಸದರನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿ ಯಾವುದೇ ರಾಜ್ಯಗಳಿಲ್ಲ, ಆದರೆ ಒಂದೇ ದೇಶ. ಆ ಒಂದು ದೇಶದಲ್ಲಿ 200 ಜನ ಪಾರ್ಲಿಮೆಂಟರನ್ನ ಆಯ್ಕೆ ಮಾಡಿ ಈ ದೇಶದ ಎಲ್ಲ ನಿರ್ಣಯಗಳನ್ನ ಈ ಪಾರ್ಲಿಮೆಂಟ್ ನಿರ್ಧಾರ ತಗೊಳ್ಳುತ್ತೆ. ಆದರೆ ಇಲ್ಲಿ ಒಬ್ಬ ಪೊಲೀಸ್ ಇಲ್ಲ, ಒಬ್ಬ ಸೆಕ್ಯೂರಿಟಿ ಇಲ್ಲ. ಬಹಳ ತುಂಬಾ ಅದ್ಭುತವಾಗಿ, ತುಂಬಾ ಅಂದ್ರೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೆ, ಯಾವುದೇ ಒಂದು ಭಯ ಇಲ್ಲದೆ, ಭೀತಿ ಇಲ್ಲದೆ ಜನ ನಿರ್ಭೀತಿಯಾಗಿ ಪಾರ್ಲಿಮೆಂಟ್ ಒಳಗಡೆ ಹೋಗಬಹುದು. ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಬಹುದು. ಮತ್ತೆ ಅದ್ಭುತವಾದ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಅದರಿಂದ ತಾವು ಈ ಒಂದು ದರ್ಶನವನ್ನ ಮಾಡುವಂತ ಭಾಗ್ಯವನ್ನ ಕೊಟ್ಟಂತ ಇನ್ಕ್ಯಾಬ್ ಸಂಸ್ಥೆಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಫಿನ್ಲೆಂಡ್ನಲ್ಲಿರುವಂತಹ ಒಂದು ಶಾಲೆ, ಒಂದು ಭವ್ಯವಾದ ಒಂದು ಶಾಲೆಯನ್ನ ನೋಡ್ತಾ ಇದ್ದೇವೆ. ಪ್ರೈಮರಿ ಟು ಹೈಸ್ಕೂಲ್. ಇದು ಪ್ಲೇ ಗ್ರೌಂಡ್ಗಳು ಮತ್ತೆ ಬಿಲ್ಡಿಂಗ್, ಎಷ್ಟು ಸುಂದರವಾದ ಒಂದು ಬಿಲ್ಡಿಂಗ್ ಆದ ಒಂದು ಪರಿಸರದಲ್ಲಿದ್ದೇವೆ. ಪಕ್ಕದಲ್ಲಿ ಒಂದು ಪಾರ್ಕ್ ಕೂಡ ಇದೆ, ಒಂದು ಸುಂದರವಾದ ಪಾರ್ಕ್ ಕೂಡ ಇದೆ, ಮತ್ತೆ ಪ್ಲೇ ಗ್ರೌಂಡ್ ಕೂಡ ಪಕ್ಕದಲ್ಲಿದೆ. ಆ ಒಂದು ಪಾರ್ಕ್ ಅನ್ನ ಪಕ್ಕದ ಒಂದು ಒಳ್ಳೆಯ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಈ ಶಾಲೆಯನ್ನ ಕಟ್ಟಿದ್ದಾರೆ. ಇಲ್ಲಿ ಇವತ್ತು ವೆಕೇಶನ್ ಇರೋದ್ರಿಂದ, ಈಗ ವೆಕೇಶನ್ ಕಾಲ, ಈಗ ಸಮ್ಮರ್ ಹಾಲಿಡೇಸ್ ಅಂತ ನಾವೇನು ಹೇಳ್ತೇವೆ, ಇವತ್ತು ಅವರಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಶಾಲೆ ಕ್ಲೋಸ್ ಆಗಿದೆ. ಆದರೂ ಶಾಲೆಯ ಒಂದು ಭಾಗದಲ್ಲಿ ನಾವು ಬಂದಿದ್ದೇವೆ. ಅದು ಹಿಂಭಾಗದ ಒಂದು ಕಟ್ಟಡ, ಇದು ಮುಂಭಾಗದ ಒಂದು ಕಟ್ಟಡ. ಹೀಗೆ ಈ ಶಾಲೆ, ಇಲ್ಲಿ ಪ್ಲೇ ಗ್ರೌಂಡ್ಸು, ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಒಳ್ಳೆಯ ಪ್ಲೇ ಗ್ರೌಂಡ್ ಅನ್ನು ಕೂಡ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ಇದು ಪಾರ್ಕ್, ಇದು ಪಾರ್ಕಿನ ಪಕ್ಕದಲ್ಲಿ ಇದೆ ಸುಂದರವಾದ ಶಾಲೆ. ಪ್ಲೇ ಗ್ರೌಂಡ್ ಫಾರ್ ಚಿಲ್ಡ್ರನ್. ಸ್ನೇಹಿತರೆ, ಇವಾಗ ಸಮಯ ಮಧ್ಯಾಹ್ನ 1 ಗಂಟೆ. ನಾನು ಫಿನ್ಲೆಂಡ್ನ ರಾಜಧಾನಿ ಹೆಲ್ಸಿಂಕಿಯ ಕ್ಯಾಪಿಟಲ್ ಮಧ್ಯಭಾಗದಲ್ಲಿ ನಾವು ಕೂತಿದ್ದೇನೆ. ಇವತ್ತು ನಾವು ಒಂದು ಶಾಲೆಯನ್ನ ಭೇಟಿ ಮಾಡಬೇಕು, ವಿಸಿಟ್ ಮಾಡಬೇಕು ಅಂತ ಹೇಳಿ ಬಂದು. ಕೈಸಾ ನೇಮಿ ಒಂದು ಶಾಲೆ, ಇದು 1ರಿಂದ 6ನೇ ಕ್ಲಾಸು
ಇದೆ ಈ ಶಾಲೆ ಒಂದು ಬಿಲ್ಡಿಂಗ್ ಅಲ್ಲಿ. ದೊಡ್ಡ ಹ್ಯೂಜ್ ಬಿಲ್ಡಿಂಗ್, ಒಂದು ದೊಡ್ಡ ಬಿಲ್ಡಿಂಗಿನ ಒಂದು ಪರಿಸರದಲ್ಲಿ ನಾವು ಇದ್ದೇವೆ. ಇದು ಉದ್ಯಾನವನದ ಹೆಲ್ಸಿಂಕಿಯ ಹೃದಯ ಕ್ಯಾಪಿಟಲ್ ಇಂದ ಮಧ್ಯಭಾಗದಲ್ಲಿ ಈ ಶಾಲೆ ಇದೆ. ಮಧ್ಯದಲ್ಲಿ ಉದ್ಯಾನವನ ಇದೆ. 1ರಿಂದ 6ನೇ ತರಗತಿವರೆಗೆ ಇಲ್ಲಿ ಶಾಲೆ ನಡೆಯುತ್ತೆ ಅಂತೇಳಿ ತಿಳ್ಕೊಂಡೆ. ಇಲ್ಲಿ ಬಹಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಶಾಲೆ ಈಗ ವೆಕೇಶನ್ ಅಂದ್ರೆ ಬೇಸಿಗೆ ರಜಾ ಇರೋದ್ರಿಂದ ಈ ಶಾಲೆ ಕ್ಲೋಸ್ ಆಗಿದೆ. ಆದರೆ ನಾನು ನಿನ್ನೆ ನಮ್ಮ ಭಾರತ ದೇಶದ ರಾಯಭಾರಿಯಾಗಿದ್ದಂತ ಹೇಮಂತ್ ಅವರನ್ನ ಭೇಟಿ ಮಾಡಿದೆ. ಆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ವಿಶ್ವಕ್ಕೆ ಒಂದು ಶ್ರೇಷ್ಠವಾದ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಶಾಲೆ ದೇಶ ಯಾವ್ದಪ್ಪ ಅಂದ್ರೆ ಫಿನ್ಲೆಂಡ್ ಅಂತ ಹೇಳಿ ಅವರು ತಿಳಿಸಿದ್ರು. ಅದಕ್ಕೆ ನಾನು ಈ ಶಾಲೆಗೆ ಭೇಟಿ ಮಾಡೋಣ ಅಂತ ಬಂದೆ. ಶಾಲೆಗೆ ಬೇಸಿಗೆ ರಜಾ ಇರೋದ್ರಿಂದ ಯಾವುದೇ ಶಿಕ್ಷಕರನ್ನ ಮಕ್ಕಳನ್ನ ಭೇಟಿ ಮಾಡಕ್ಕೆ ಪೋಷಕರನ್ನ ಸಾಧ್ಯ ಆಗಲಿಲ್ಲ. ಆದರೆ ಒಂದು ವಿಶೇಷತೆ, ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಗವರ್ಮೆಂಟ್ ಬಿಟ್ರೆ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಲ್ಲ. 1-2 ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಈ ದೇಶದಲ್ಲಿ ಇರ್ಬೋದು ಅಂತೇಳಿ ನಮ್ಮ ಅಂಬಾಸಿಡರ್ ಅವರು ನಮಗೆ ತಿಳಿಸಿದ್ರು. ನನಗೆ ಸಂತೋಷ ಆಯಿತು. ಅವರು ಇನ್ನೊಂದು ಬಹಳ ವಿಶೇಷವಾದ ವಿಷಯವನ್ನ ನಮಗೆ ತಿಳಿಸಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದ ಪ್ರೆಸಿಡೆಂಟ್, ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಒಬ್ಬ ಕೂಲಿ ಕಾರ್ಮಿಕ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾರೆ ಅಂತ ಹೇಳಿ ತಿಳಿಸಿದ್ರು. ನನಗೆ ಬಹಳ ಸಂತೋಷ ಆಯಿತು. ಸರ್ಕಾರ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನ ಫಿನ್ಲೆಂಡ್ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಇಲ್ಲಿ ಅತ್ಯಂತ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣ ಆಗುವಂತ ಮಕ್ಕಳು ಮೊದಲನೇ ಆಪ್ಷನ್ಸ್ ಅನ್ನ ನಮ್ಮಲ್ಲಿ ಮಕ್ಕಳು IAS, KS, ಇಂಜಿನಿಯರ್, ಡಾಕ್ಟರ್, IIT, IIM ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿಯ ಮಕ್ಕಳು ತಾವು ಅತ್ಯಂತ ಗುಣಮಟ್ಟದ ಅತ್ಯಂತ ಶ್ರೇಷ್ಠತೆಯಲ್ಲಿ ತೇರ್ಗಡೆ ಆದಂತ ಮಕ್ಕಳು, ರ್ಯಾಂಕ್ ಬಂದಂತ ಮಕ್ಕಳು ಮೊದಲನೇ ಆಯ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ದೇಶದ ಒಬ್ಬ ಒಳ್ಳೆಯ ಶಿಕ್ಷಕ ಆಗ್ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿ ತಿಳಿಸಿದ್ರು. ನಾನು ಕಾರಣವನ್ನ ಕೇಳಿದಾಗ ಹೇಳಿದ್ರು, ಒಂದು ದೇಶ ಸಂಸ್ಕಾರವಾಗಿ, ನ್ಯಾಯಯುತವಾಗಿ, ಒಂದು ತುಂಬಾ ಅದ್ಭುತವಾಗಿ ಬದುಕಬೇಕು ಅಂತ ಹೇಳಿದ್ರೆ ಒಂದು ಸಂಸ್ಕಾರ ಬೇಕು, ಒಂದು ಒಳ್ಳೆಯ ಶಿಕ್ಷಣ ಬೇಕು, ಅಲ್ಲಿಯ ಪ್ರಜೆಗಳು ಜಾಗೃತರಾಗಿರ್ಬೇಕು, ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿ ತಿಳ್ಕೊಂಡ್ರು. ಒಂದು ದೇಶ ಯಶಸ್ವಿ ಹಾದಿಗೆ ಹೋಗಬೇಕಾದ್ರೆ ಶಿಕ್ಷಣ ಬಹಳ ಮಹತ್ವ ಅಂತ ಹೇಳಿ ಈ ದೇಶದ ನಾಗರಿಕರು ತಿಳ್ಕೊಂಡಿದ್ದಾರೆ. ಮತ್ತೆ ಯಾರು ಅತ್ಯಂತ ಉನ್ನತ ತರಗತಿಯಲ್ಲಿ ಪಾಸ್ ಆಗ್ತಾರೆ ಅವರ ಮೊದಲನೇ ಆಯ್ಕೆ ಏನಪ್ಪಾ ಅಂತ ಹೇಳಿದ್ರೆ IAS, KS ಅಲ್ಲ, ಅವರ ಮೊದಲನೇ ಆಯ್ಕೆ ಶಿಕ್ಷಕರು. ಅದರಿಂದ ಈ ದೇಶದ ಶಿಕ್ಷಣ ಪದ್ಧತಿ ಅದ್ಭುತವಾಗಿದೆ ಅಂತ ಹೇಳಿ, ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಾನು ಕೂಡ ತುಮಕೂರು ಗ್ರಾಮಾಂತರದಲ್ಲಿ ಹಲವು ಶಾಲೆಗಳನ್ನ ನಾನು ಕಟ್ಟಿದ್ದೇನೆ. ಆದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಈ ಶಾಲೆಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದೆ. ಬಂದೆ, ವೆಕೇಶನ್ ಇರೋದ್ರಿಂದ ಆಗ್ಲಿಲ್ಲ. ಮತ್ತೊಮ್ಮೆ ಈ ಶಾಲೆ, ಈ ಸರ್ಕಾರದ ಜೊತೆ, ಭಾರತ ದೇಶದ ಅಂಬಾಸಿಡರ್ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ನನಗೆ ಸಜೆಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಟ್ರೈನಿಂಗ್ ಗಳನ್ನ ಈಗಾಗಲೇ ಭಾರತ ದೇಶದಿಂದ ಪಂಜಾಬಿನ ರಾಷ್ಟ್ರ ಇಲ್ಲಿ ಟ್ರೈನಿಂಗ್ಗೆ ಬರ್ತಾ ಇದ್ದಾರಂತೆ. ಡೆಲ್ಲಿಯವರು ಕೂಡ ಡೆಲ್ಲಿ ರಾಜ್ಯ ಸರ್ಕಾರ ಕೂಡ ಇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಪಂಜಾಬ್ ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಈಗ ಸಿಕ್ಕಿಂ ಸರ್ಕಾರ ಕೂಡ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರನೂ ಕೂಡ ಇಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದೆ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡುವಂತದನ್ನ. ನಾನು ಕೂಡ ಆಗಸ್ಟ್ 12ನೇ ತಾರೀಕು ನಡೆಯುವಂತ ಅಸೆಂಬ್ಲಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಜೆಷನ್ ಅನ್ನ ಕೊಡ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಇಲ್ಲಿಯ ಶಿಕ್ಷಣ ಪದ್ಧತಿಯನ್ನ ನಮ್ಮ ಕರ್ನಾಟಕದಲ್ಲಿ ಅಳವಡಿಸಬೇಕು ಅನ್ನೋದು ನನ್ನ ಆಸಕ್ತಿ, ಇಚ್ಛೆ. ನಾನು ನನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವರ್ಷದಿಂದ ಈ ಒಂದು ಫಿನ್ಲ್ಯಾಂಡ್ ಶಿಕ್ಷಣದ ಪದ್ಧತಿಯನ್ನು ಅಳವಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ನಾವು ಎಸ್ಟೋನಿಯಾ ರಾಜಧಾನಿ ಟ್ಯಾಲಿನಲ್ಲಿದ್ದೇವೆ. ನಾವು ಮಾರ್ಗ ಮಧ್ಯದಲ್ಲಿ ಕಾರ್ನಲ್ಲಿ ಪ್ರಯಾಣ ಮಾಡಬೇಕಾದರೆ ಇಲ್ಲಿಯ ರೈತರನ್ನ ನೋಡಬೇಕು ಅಂತ ಹೇಳಿ ಒಂದು ಸ್ಥಳದಲ್ಲಿ ನಿಲ್ಲಿಸಿದ್ದೇವೆ. ಇಲ್ಲಿ ಸಾವಿರಾರು ಎಕರೆಗಳಿರುವಂತಹ ಸಮದಟ್ಟಾದ ಒಂದು ಪ್ರದೇಶದಲ್ಲಿ ರೈತರುಗಳನ್ನ ನಾವು ನೋಡಿದ್ರೆ ಬೆರಳೆಣಿಕೆಯಷ್ಟು ರೈತರು ಕಾಣ್ತಾರೆ. ದೊಡ್ಡ ದೊಡ್ಡ ಟ್ರಾಕ್ಟರ್ಗಳಲ್ಲಿ ಉಳುಮೆ ಮಾಡ್ತಿರೋದನ್ನ ನೋಡ್ತೇವೆ. ಮತ್ತೆ ಕಾರಲ್ಲಿ ಬಂದು ನಿಲ್ಲಿಸಿ ರೈತ ಬಂದು ವ್ಯವಸಾಯ ಮಾಡೋದನ್ನ ನೋಡ್ತೇವೆ. ಇಲ್ಲಿ ನೂರಾರು ಎಕರೆ ಪ್ರದೇಶವನ್ನ ಕೇವಲ 3-4 ರೈತರು ಮ್ಯಾನೇಜ್ ಮಾಡ್ತಾರೆ, ಅದನ್ನ ಉಳುಮೆ ಮಾಡ್ತಾರೆ, ಮತ್ತೆ ಅದನ್ನ ವ್ಯವಸಾಯವನ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲಿಯ ಜನ ತಿಳಿಸಿದ್ರು. ಆದರೆ ಸಂತೋಷ ಆಯಿತು. ತುಂಬಾ ಟೆಕ್ನಾಲಜಿಗಳನ್ನು, ಹೈಟೆಕ್ ಟೆಕ್ನಾಲಜಿಗಳನ್ನ ಇಲ್ಲಿ ಬಳಸಿ ವ್ಯವಸಾಯದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಧನ್ಯವಾದಗಳು. ಏನ್ ಬೆಳೆ ಹಾಕಿದ್ದಾರೆ ಗೊತ್ತಿಲ್ಲ ಅದು. ನೈಸ್.
It's a nice view. What is the name of the fort? That's Kuressaare Linnus, Kuressaare Fort, or they call it castle. Castle. Yes, Kuressaare Castle. Kuressaare Castle. Yes. Oh, built by how many years back this fort was built? Let's see. I don't know exactly. Yeah. It's been here for hundreds of years. Oh, nice. How many forts are there in Kuressaare? It's the only one. Only one. Yes. So it's very unique. We don't have much this kind of castles or forts. ಎಸ್ಟೋನಿಯಾದಿಂದ ಕುರಸಾರೆಗೆ ಬಂದು ಕುರಸಾರೆಯಿಂದ ಇವತ್ತು ಸಾರ್ವಾ ಅಂತ ಒಂದು ಐಲ್ಯಾಂಡ್ಗೆ ಬಂದಿದ್ದೇವೆ. ಇಲ್ಲಿ ಒಂದು ಲೈಟ್ ಹೌಸ್ ಅನ್ನ ನಾವು ಬಂದು ನೋಡೋದಕ್ಕೆ ಬಂದು ಆ ಲೈಟ್ ಹೌಸ್ 52 ಮೀಟರ್ಗಳಿದೆ, 242 ಸ್ಟೆಪ್ಗಳಿದೆ. ಕೇವಲ 10 ರಿಂದ 12 ನಿಮಿಷದಲ್ಲಿ ಆ ಲೈಟ್ ಹೌಸ್ ಅನ್ನು ಹತ್ತದೋ ಮತ್ತೆ ಕೂಡ ಇಳಿದೋ ಯಾವುದೇ ಆಯಾಸ ಆಗ್ಲಿಲ್ಲ. ಮತ್ತೆ ಇದು ಸಮುದ್ರದಲ್ಲಿ ಈ ಏನು ಬಾಟ್ನಿಕಾ ಸಿ ಇದೆಯಲ್ಲ, ಈ ಬಾಟ್ನಿಕಾ ಸಿಗೆ ಸಾಕಷ್ಟು ಲೈಟ್ ಹೌಸ್ಗಳಿದೆ. ಅದರಲ್ಲಿ ಇದು ಅತ್ಯಂತ ಎತ್ತರವಾದ ಒಂದು ಲೈಟ್ ಹೌಸ್ ಅಂತ ಇಲ್ಲಿಯ ಜನ ತಿಳಿಸಿದ್ರು. ಮತ್ತೆ ಅತ್ಯಂತ ರಮಣೀಯವಾದ ಸಮುದ್ರದ ಮಧ್ಯದಲ್ಲಿ ನಾವಿದ್ದೇವೆ. ಸುತ್ತ ಸಮುದ್ರ ಇದೆ. ಬಾಟ್ನಿಕಾ ಸಮುದ್ರ ಬಹಳ ದೊಡ್ಡ ಸಮುದ್ರ ಯುರೋಪಿನ ಖಂಡದಲ್ಲಿ, ಯುರೋಪ್ ದೇಶದಲ್ಲಿ. ಮತ್ತೆ ನೋಡೋದಕ್ಕೆ ಇದು 2 ಕಣ್ಣು ಸಾಲಲ್ಲ. ಎಲ್ಲೂ ನೋಡಿದ್ರು ನೀರನ್ನ ಕಾಣ್ತೇವೆ. ಸುತ್ತ ನೀವು ನೋಡಿದ್ರೆ ಪೂರ್ತಿ ಸಮುದ್ರ, ಎಲ್ಲಾ ಕಡೆಯೂ ನೀರಿದೆ. ಮಧ್ಯದಲ್ಲಿ ನಾವಿದ್ದೇವೆ. ನಿಜವಾಗಲೂ ಕೂಡ ಇಂತಹ ಒಂದು ರಮಣೀಯವಾದ ದೃಶ್ಯವನ್ನು ನೋಡೋದಕ್ಕೆ ನಿಜವಾಗ್ಲೂ ಕೂಡ ಅದೃಷ್ಟವಂತ ಅಂತ ಅನ್ಕೊಂಡಿದ್ದೇನೆ. ನಿಜವಾಗ್ಲೂ ಕೂಡ ಈ ದೇಶ ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ, ಮತ್ತೆ ಅಷ್ಟು ಗೈಡೆನ್ಸ್ ಅನ್ನ ಮಾಡ್ತಾರೆ. ನಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಜನ ನಮಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಈ ಭಾಗದ ಜನ ಮಾಡಿದ್ರು. ನಾನು ಎಸ್ಟೋನಿಯಾ ಜನರಿಗೆ ಮತ್ತೆ ಕುರಸಾರೆ ಜನರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.